ಇಂಥ ಪ್ರೋಟೀನ್ ಪೌಡರ್ ನೀವು ಎಲ್ಲಿ ಮಾರುಕಟ್ಟೆಯಲ್ಲಿ ತರೋಕ್ಕೂ ಆಗೋದಿಲ್ಲ, ನೋಡೋಕ್ಕೂ ಆಗೋದಿಲ್ಲ. ಅಂಥ ರುಚಿ, ಅಂಥ ಅದ್ಭುತ ರುಚಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ನಮಗೆ ಪ್ರೋಟೀನ್ ತುಂಬ ಅಗತ್ಯವಾಗಿ ಬೇಕಾಗಿದೆ. ಯಾಕೆಂದರೆ ನಾವು ತಿನ್ನೋ ಫುಡ್ಡಲ್ಲಿ ಪ್ರೋಟೀನ್ ಇದೆ, ವಿಟಮಿನ್ ಇದೆ ಅಂತ 100% ನ್ಯಾಚುರಲ್ ಸಿಗೋದು ತುಂಬಾ ಕಷ್ಟ ಮಾರುಕಟ್ಟೆಯಲ್ಲಿ. ನಾವು ಏಕೆ ಪೌಡ್ರ್ ಮಾಡಿಕೊಂಡು ನಾವು ದಿನನಿತ್ಯ ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರೂ ಉಪಯೋಗಿಸ್ಬೋದಲ್ಲ. ಬೂಸ್ಟು, ಹಾರ್ಲಿಕ್ಸ್ ಎಲ್ಲನೂ ಸೈಡಿಗೆ ಬದಿಗಿಟ್ಬಿಡಿ. ಈ ರೀತಿ ಮಾಡ್ಕೊಂಡು ಕುಡೀರಿ. ತುಂಬಾ ಅದ್ಭುತವಾಗಿ ವರ್ಕೌಟ್ ಆಗುತ್ತೆ. ನಾನು 1/4 kg ತೊಗೊಂಬಂದು ಇದರಲ್ಲಿ 4 ಭಾಗ ಮಾಡಿಕೊಂಡು ಅಷ್ಟಿಷ್ಟೇ ಪ್ರಮಾಣದಲ್ಲಿ ಮಾಡಿದ್ದೀನಿ. ಅರ್ಧ kg ಪ್ರೋಟೀನ್ ಪೌಡ್ರ್ ಬಂದಿದೆ ನನಗೆ. ಇದನ್ನು ಬೂಸ್ಟ್ ಅಂತಲೂ ಹೇಳ್ಬೋದು. ತುಂಬಾ ರುಚಿಯಾಗಿತ್ತು. ಸೊ ನೀವು ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರೂ ಯೂಸ್ ಮಾಡಿ. ಶೇಂಗಾ ಬೀಜ, ಮಖಾನ, ಬ್ಲ್ಯಾಕ್ ಎಳ್ಳು, ಶೇಂಗಾ ಬೀಜ ಮತ್ತು ಬೆಲ್ಲ ಮೂರನ್ನೂ ನಿಮಗೆ ಜಾಸ್ತಿ ತೊಗೊಳಕ್ಕಾಗಿಲ್ಲ ಅಂದರೆ ಈ ಮೂರನ್ನೇ ಪೌಡ್ರ್ ಮಾಡಿಕೊಂಡು ಹಾಲಲ್ಲಿ ಹಾಕ್ಕೊಂಡು ಕುಡೀರಿ. ತುಂಬಾ ರಿಸಲ್ಟ್ ಚೆನ್ನಾಗಿರುತ್ತೆ. ಮಕ್ಕಳು ವೀಕ್ ಇರೋರಿಗೆ, ದಪ್ಪ ಇರೋರಿಗೂ ಕೂಡ ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ. ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಗಸೆ ಬೀಜ ಉಪಯೋಗಿಸೋದ್ರಿಂದ. ಇಷ್ಟೆಲ್ಲ ಅದ್ಭುತವಾದಂಥ ವಿಟಮಿನ್ ಇರುವಂಥ ಕಾಳುಗಳನ್ನು ತಂದು ಮನೆಯಲ್ಲೇ ಮಾಡೋದು ತುಂಬಾ ಖುಷಿ ಕೊಡ್ತು ನನಗಂತೂ. ನಿಮಗೂ ಇದೇ ರೀತಿ ಮಾಡ್ಕೊಳ್ತೀರಾ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ಇದು ಸೀಡ್ಸು, ಪಂಪ್ಕಿನ್ ಸೀಡ್ಸ್ ತೊಗೊಂಬಂದಿದ್ದೆ. ಬಾದಾಮಿ, ಪಿಸ್ತಾ, ವಾಲ್ನಟ್ಟು ಹಾಕೋದ್ರಿಂದ ಮಕ್ಕಳಿಗೆ ತುಂಬಾ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಬಾದಾಮಿ ಕೂಡ ಅಷ್ಟೇ, ಗೋಡಂಬಿ, ಬಾದಾಮಿ ಇದೆಲ್ಲ ತೊಗೊಳಕ್ಕಾಗಿಲ್ಲ ಅಂದರೆ ಅಷ್ಟು ಮಾಡಿ. ಎಳ್ಳು, ಬೆಲ್ಲ, ಶೇಂಗಾ ಬೀಜ ಇದೇ ನಮಗೆ ತೊಗೊಳೋಕ್ಕೆ ಶಕ್ತಿ ಇದೆ ಅಂತಂದರೆ ಎಲ್ಲ ನೀವೇನೇನು ಉಪಯೋಗಿಸ್ತೀರ ಎಲ್ಲ ತೊಗೊಂಬಂದು ಪೌಡ್ರ್ ಮಾಡಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರಿದ್ಬಿಟ್ಟು ನಾನು ಈ ರೀತಿ ಪೌಡ್ರ್ ಮಾಡಿದ್ದೀನಿ. ತುಂಬಾ ಖುಷಿ ಆಯಿತು. ಅರ್ಧ kg ಪೌಡರ್ ಬಂತು ನನಗೆ. ಇದು 1 ಮಂತ್ ಆಗಲಿ. ನಾವು ಅರ್ಧ kg ಮಾರುಕಟ್ಟೆಯಲ್ಲಿ ತೊಗೊಂಬಂದರೆ ಅದಕ್ಕೂ ಕೂಡ 300 or 400 ಇರುತ್ತೆ ನಾವು ತೊಗೊಂಬಂದು ಮಕ್ಕಳಿಗೆ ಕೊಡೋದಕ್ಕೆ. ಇದೇ ರೀತಿ ಮಾಡಿ ಅಷ್ಟೇ ಬೆಲೆ ಆಗುತ್ತೆ. ನಾವು ತುಂಬ ಜಾಸ್ತಿ ಅಂತ ಅಂದ್ಕೊತೀವಿ. ನಾನೆಲ್ಲ 1/4 kg ತೊಗೊಂಬಂದಿದ್ದೆ. ಅದರಲ್ಲಿ 4 ಭಾಗ ಮಾಡಿಕೊಂಡು ಈಗ 4 ಸರಿ ಆಗೋವಷ್ಟು ಪೌಡರ್ ಮಾಡ್ಕೊಂಡಿದ್ದೀನಿ. ತುಂಬಾ ರಿಸಲ್ಟ್ ಚೆನ್ನಾಗಿದೆ. ನನ್ನ ಮಗ ಅಂತೂ ಚೆನ್ನಾಗಿ ಇಷ್ಟಪಟ್ಟು ಕುಡ್ದ. ನೀವು ಇದೇ ರೀತಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನು ಅನಿಸ್ತು, ನಿಮಗೆ ಯೂಸ್ಫುಲ್ ಆಯಿತಾ ಅಂತ ಹೇಳಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಎಲ್ಲರಿಗೂ ಓಕೆ, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.